ಈಗ ರಾಜೀನಾಮೆ ಕೊಟ್ಟಿದ್ದಾರೆ, ಸರಿಯಾಗಿ ನಡೆಸ್ಕೊಂಡಿಲ್ಲ ಅವ್ರನ್ನ ಪಕ್ಷ. ಹಾಗೇನಿಲ್ಲ, ಸರಿಯಾಗಿ ನಡೆಸ್ಕೊಂಡಿಲ್ಲ ಅನ್ನೋದನ್ನು ನಾನು ಒಪ್ಪೋದಿಲ್ಲ. ಅಣ್ಣಾಮಲೈ ಮಹತ್ವಾಕಾಂಕ್ಷಿ, ಒಳ್ಳೆ ಮನುಷ್ಯ. ಅವರು ತಮಿಳುನಾಡು ಹಿತ ಮತ್ತು ರಾಷ್ಟ್ರೀಯ ಸುರಕ್ಷತೆ ಅದಕ್ಕೆ ವಿರುದ್ಧವಾಗಿ ರಾಜಕಾರಣ ಮಾಡೋರಲ್ಲ ಅನ್ನೋದು ನನ್ನ ನಂಬಿಕೆ. ಅವರು ಬೇರೆ ಬೇರೆ ಹಲವಾರು ಕಾರಣಗಳನ್ನು ಮುಂದಿಟ್ಟುಕೊಂಡು ಹೊಸ ದಾರಿಯನ್ನು ತುಳಿದಿದ್ದಾರೆ. ಒಬ್ಬ ಮನುಷ್ಯನ ಸಾರ್ಥಕತೆ ಬರೋದೇನು ಅಂತ ಹೇಳಿದ್ರೆ ಯಾವಾಗ ಅಂದರೆ ಅವನ ಸಮರ್ಪಿತ ಜೀವನದಿಂದ. ಆ ಸಮರ್ಪಿತ ಜೀವನ ಅವರಿಗೊಂದು ಸಾರ್ಥಕತೆ ಅಂತ ಅಂದ್ಕೊಡ್ಲಿ, ಅವ್ರ ಮೂಲಕ ತಮಿಳುನಾಡಿಗೆ ಮತ್ತು ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ. ಪಕ್ಷಕ್ಕೆ ನಷ್ಟ ಆಗಲಿಲ್ಲ ಸರ್ ಬಿಟ್ಟೋಗಿದ್ದು, ಯಾಕೆಂದರೆ ತಮಿಳುನಾಡು ಒಂದು ಬೇಸ್ ಹಾಕ್ಕೊಟ್ಟವರು ಸಾಕಷ್ಟು ಹೋರಾಟಗಳು ಮಾಡಿ ಪಕ್ಷಕ್ಕೆ. ಏನಂದರೆ ನಾನು ಎಲ್ಲ ವಿತ್ ಆಲ್ ರೆಸ್ಪೆಕ್ಟ್ ಅವರೆಲ್ಲವನ್ನು ಗೌರವಿಸ್ತಾ, ಲಾಭ ನಷ್ಟದ ಲೆಕ್ಕಾಚಾರ ಹಾಕುವಷ್ಟು ಮಟ್ಟಿಗೆ ನಾವು ಲಾಭವನ್ನೂ ತಮಿಳುನಾಡಲ್ಲಿ ಗಳಿಸ್ಕೊಂಡಿರಲಿಲ್ಲ. ಲಾಭನೇ ಗಳಿಸ್ಕೊಂಡಿಲ್ಲ ಅಂದಾಗ ನಷ್ಟದ ಪ್ರಶ್ನೆ ಎಲ್ಲಿ ಬರುತ್ತೆ? ನಮಗೆ ರಾಜಕೀಯವಾಗಿ ನಾವು ತಮಿಳುನಾಡಿನಲ್ಲಿ ಕೇಂದ್ರ ಸ್ಥಾನಕ್ಕೆ ಬಂದೇ ಇಲ್ಲ. ಕೇಂದ್ರ ಸ್ಥಾನಕ್ಕೆ ಬಂದೇ ಇಲ್ಲ ಅಂದಾಗ ನಿಮಗೆ ಲಾಭನೇ ಬಂದಿಲ್ಲ ಅಂದಾಗ ನಷ್ಟದ ಪ್ರಶ್ನೆ ಬರೋದಿಲ್ವ? ಮತಗಳಿಕೆ ಪ್ರಮಾಣ ಕಳೆದ 2 ಎಲೆಕ್ಷನ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿತ್ತು. ಅವ್ರು ಗುರುತಿಸ್ಕೊಂಡಾಗ ಪಕ್ಷದಲ್ಲಿ ಅವ್ರ ಲೀಡರ್ಶಿಪ್ ಇವೆಲ್ಲ ಮತ್ತು ಅವ್ರನ್ನ ವಿಶ್ಲೇಷಣೆಗೆ ಒಳಪಡಿಸಲ್ಲ. ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟಿದ್ದೀನಿ. ಯಾಕೆ ಅಂದರೆ ಅಂಕಿಅಂಶಗಳೇನು ಅಂತ ನಂಗೆ ಗೊತ್ತು. ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಎಷ್ಟು ಮತಗಳಿಕೆ ಆಯಿತು, ಹಿಂದೆ ನಾವು ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡಿದಾಗ ಎಷ್ಟು ಸ್ಥಾನ ಮತ್ತು ಎಷ್ಟು ಮತಗಳಿಕೆ ಬಂತು, ಇವೆಲ್ಲವೂ ನಮ್ಗೆ ಗೊತ್ತು. ಹಾಗಾಗಿ ನಾನು ಅದನ್ನು ವಿಶ್ಲೇಷಣೆಗೆ ಒಳಪಡಿಸಲ್ಲ. ಒಳ್ಳೆ ಮನುಷ್ಯ ಅವರು. ನಮಗೆ ಆ ಸ್ನೇಹ ಸಂಬಂಧನ ಉಳಿಸ್ಕೊಳ್ತೀವಿ. ಒಳ್ಳೇದಾಗಲಿ ಅವರಿಗೆ, ಅವ್ರ ಮೂಲಕ ರಾಜ್ಯಕ್ಕೂ ಒಳ್ಳೇದಾಗಲಿ, ದೇಶಕ್ಕೂ ಒಳ್ಳೇದಾಗಲಿ. ಇನ್ನೊಂದು ಟಾಕ್ ಏನಂದ್ರೆ ಬಿಜೆಪಿ ಎಂಟ್ರಿ ತಗೊಳಕ್ಕೆ ಇದೇ ಬೇಕು ಅಂತ ಆಟ ಹಿಡಿತಾರೆ. ಈ ಬರಡು ಮುನಿಯಪ್ಪ ಹೇಳ್ತಾರೆ ನಮ್ಮ ಅನುಭವಕ್ಕೆ ತಕ್ಕನ ಖಾತೆ ಸಿಕ್ಕಿಲ್ಲ. ಬೆಂಗಳೂರಿನಲ್ಲಿ ಅತಿವೃಷ್ಟಿಯಲ್ಲೂ ಲಾಭ ಇದೆ, ಬರದಲ್ಲೂ ಲಾಭ ಇದೆ. ಈಗ ನೀವು ಬೇರೆ ಕಡೆಗಳಲ್ಲಿ ಬರ ಬಂದರೂ ಕಷ್ಟ, ಅತಿವೃಷ್ಟಿ ಆದರೂ ಕಷ್ಟ. ಅದು ಬೆಂಗಳೂರಲ್ಲಿ ಹಂಗೇನಿಲ್ಲ. ನಿಮ್ಮ ಮಳೆ ಬರಲಿ ಬರದೇ ಇರಲಿ, ಮಳೆಗೂ ಬೆಳೆಗೂ ಏನೂ ಸಂಬಂಧ ಇಲ್ಲ. ಬೇರೆ ಕಡೆಗೆ ಮಳೆಗೂ ಬೆಳೆಗೂ ಸಂಬಂಧ ಇದೆ. ಬೆಂಗಳೂರಲ್ಲಿ ಮಳೆಗೂ ಬೆಳೆಗೂ ಯಾವ ಸಂಬಂಧನೂ ಇಲ್ಲ. ಮಳೆ ಇಲ್ಲದೆ ಇದ್ರೂ ಬೆಳೆ ಬರುತ್ತೆ, ಮಳೆ ಜಾಸ್ತಿ ಆದ್ರೂ ಬೆಳೆ ಬರುತ್ತೆ. ಡಿಕೆಶಿ ಸರ್ಕಾರ 100 ಹೊಡೆಯಲ್ಲ ಅಂತೀರಾ? 100 ಹೊಡೆಯಲ್ಲ ಅಂತೀರಾ ಡಿಕೆಶಿ ಸರ್ಕಾರ? ಸೆಂಚುರಿ ಯಾವುದ್ರಲ್ಲಿ? ಈ ಸರ್ಕಾರದ 3 ವರ್ಷದ ಅವಲೋಕನ ಮಾಡಿದಾಗ ಭ್ರಷ್ಟಾಚಾರ ರಹಿತ ಆಡಳಿತ ಕೊಡ್ಬೋದು ಅಂತ ನಿಮ್ಗೆ ಅನ್ಸುತ್ತಾ? ಬೆಲೆ ಏರಿಕೆ ಮುಕ್ತವಾಗಿರುವಂತ ನೀತಿಯನ್ನು ತರ್ತಾರೆ ಅಂತ ನಿಮ್ಗೇನಾರು ಅನ್ಸುತ್ತಾ? ಭ್ರಷ್ಟಾಚಾರ ಮತ್ತು ಬೆಲೆ ಏರಿಕೆಯಿಂದ ಮುಕ್ತ ಆಗದೆ ಇದ್ರೆ ಒಳ್ಳೆ ಆಡಳಿತ ಹೆಂಗೆ ಕೊಡಕ್ಕೆ ಸಾಧ್ಯ? ನಾವು ನಿರೀಕ್ಷೆ ಮಾಡ್ತೀವಿ. ನಾವು ಯಾವುದನ್ನು ಕೆಟ್ಟದ್ದನ್ನು ಬಯಸಲ್ಲ. ಶಿವಕುಮಾರ್ರೇ ನಿಮ್ಮ ನೇತೃತ್ವದಲ್ಲಿ ಒಳ್ಳೆ ಆಡಳಿತ ಬರಲಿ ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ನೀವು ಹೇಗೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸ್ಕೊಂಡ್ರೋ, ನೀವು ಬಿಸ್ನೆಸ್ ಮಾಡಿದಿರೋ ಬೇರೆ ಏನು ಮಾಡಿದಿರೋ ಕಾಮೆಂಟ್ಸ್ನ ಮಾಡಕ್ಕೆ ಹೋಗಲ್ಲ. ಅದೇ ರೀತಿ ರಾಜ್ಯದ ಆದಾಯವೂ ಅದೇ ಪ್ರಮಾಣದಲ್ಲಿ ಏರಿಕೆ ಆಗಲಿ. ಆಗ ಬಹುಶಃ ರಾಜ್ಯದ ಭವಿಷ್ಯದ ದಿನಗಳಲ್ಲಿ ನವ ಕರ್ನಾಟಕದ ನಿರ್ಮಾತ್ಮ ಅಂತ ಅನ್ನುವಂಥ ಬಿರುದು ನಿಮಗೆ ಸಿಗುವಂತಾಗಲಿ. ಈಗೇನು ಸಾಲದ ಸುಳಿಯಿಂದ ರಾಜ್ಯ ಮುಕ್ತವಾಗಿ ಆದಾಯದಲ್ಲಿ ನಿಮ್ಮ ಏರಿಕೆಯ ಪ್ರಮಾಣದಷ್ಟೇ ಏರಿಕೆಯಾಗಿ ನಮ್ಮ ರಾಜ್ಯದ ಆದಾಯ, ಅದನ್ನ ಆಶಯ ವ್ಯಕ್ತಪಡಿಸ್ತೀನಿ. ನಿಮಗೆ ಆ ಸಾಮರ್ಥ್ಯ ಡಿ ಕೆ ಶಿವಕುಮಾರ್ಗಿದೆ ಅನ್ನೋದು ನಮ್ಮ ವಿಶ್ವಾಸ. ಆ ಸಾಮರ್ಥ್ಯವನ್ನು ತೋರಿಸ್ಲಿ. ಈಗ ಅವ್ರ ನಾಯಕರೊಬ್ಬರು ಹೇಳ್ತಾ ಇದ್ರು, ಏಕ್ ತರಫ್ ಸೆ ಆಲೂ ಡಾಲ್ನ ದೂಸರ ತರಫ್ ಸೆ ಸೋನಾ ನಿಕಲ್ನ ಅಂತ. ಅದು ರಾಜ್ಯದ ಬಜೆಟ್ಗೆ ಅದು ಆ ರೀತಿ ಆಗಲಿ. ಒಂದು ಕಡೆ ಆಲೂಗಡ್ಡೆ ಹಾಕಿ ಇನ್ನೊಂದು ಕಡೆ ಚಿನ್ನದ ಬೆಳೆಯನ್ನು ತೆಗೆದು ಅದು ಆ ಮೂಲಕ ರಾಜ್ಯವನ್ನು ಸಮಗ್ರ ದೃಷ್ಟಿಯಿಂದ ಅಭಿವೃದ್ಧಿಪಡಿಸುವಂಥ ಸಾಮರ್ಥ್ಯವನ್ನು ಭಗವಂತ ಈ ಸರ್ಕಾರಕ್ಕೆ ದಯಪಾಲಿಸಲಿ. ಮತ್ತು ಯಾವ ರೀತಿ ಆಲೂಗಡ್ಡೆ ಹಾಕಿ ಚಿನ್ನ ತೆಗಿಬೇಕು ಅನ್ನುವಂಥ ವಿದ್ಯೆ ಗೊತ್ತಿರತಕ್ಕಂಥ ಕಲಾವಿದರು ಅಲ್ಲಿ ಇರೋದ್ರಿಂದ ಆ ವಿದ್ಯೆಯನ್ನು ರಾಜ್ಯದ ಅಭಿವೃದ್ಧಿಗೆ ಉಪಯೋಗ ಮಾಡಲಿ, ಬಡತನ ನಿರ್ಮೂಲನೆ ಆಗಲಿ. ನಾವು ಯಾವುದನ್ನು ಕೆಟ್ಟದ್ದು ಬಯಸಲ್ಲ.
ಭವಿಷ್ಯದ ದಿನಗಳಲ್ಲಿ ಒಂದು ಕಡೆಯಿಂದ ಆಲೂಗಡ್ಡೆ ಹಾಕಿ ಚಿನ್ನ ತೆಗೆದು ಬಡವರ ಬಡತನವನ್ನು ದೂರಗೊಳಿಸಿ ಸಮೃದ್ಧ ಕರ್ನಾಟಕವನ್ನು ಮಾಡಲಿ. ಅವ್ರಿಗೆ ಶುಭ ಹಾರೈಸ್ತೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.